12 ಗಂಟೆಯಿಂದ ಸತತವಾಗಿ 3 ಗಂಟೆಗಳ ಕಾಲ ಮಳೆಯಾಗಿದ್ದು, ಏನು ಈ ಜಮೀನಲ್ಲಿ ನೋಡ್ತಿದ್ದೀರಾ, ಇದು 1.5 ಎಕರೆ ಬೆಳ್ಳುಳ್ಳಿಯನ್ನು ನಾಟಿ ಮಾಡಿದ್ರು ಮೊನ್ನೆ. ನೀವು ನೋಡ್ತಿದ್ರೆ ಒಂದು ಬೇಳೆ ಕೂಡ ಇಲ್ಲಿ ಸಿಗ್ತಾ ಇಲ್ಲ, ಅಷ್ಟು ಮಟ್ಟಕ್ಕೆ ಮಳೆ ನೀರು ಎಲ್ಲ ಕೊಚ್ಕೊಂಡು ಹೋಗಿದೆ. ಅವರು ಏನು ಸುಮಾರು ನೀವು ಹೇಳ್ತಾ ಇರ್ಬೋದು, ಬೆಳ್ಳುಳ್ಳಿ ಬಿತ್ತನೆ 30,000 ಇದ್ದು ಸುಮಾರು 1.5 ಲಕ್ಷ ಅವರು ಖರ್ಚು ಮಾಡಿ ರೈತ ಏನಿವತ್ತು ನಾಟಿ ಮಾಡಿದ್ದನು. ಒಂದು ಬೇಳೆ ಕೂಡ ಅವನಿಗೆ ಕಾಣಲಿಲ್ಲ, ಬರೀ ಕಲ್ಲು ಮತ್ತು ಮಣ್ಣುಗಳು ಮಾತ್ರ ಇಲ್ಲಿವೆ. ಅಷ್ಟೊಂದು ವಿಪರೀತ ಮಳೆಯಿಂದ ಕೊಚ್ಚಿ ಹೋಗಿದೆ. ಏನು ನೋಡ್ತೀರಾ, ಭಾಳ ಕುಟುಂಬದವರು ಬಹಳ ದುಃಖದಲ್ಲಿದ್ದಾರೆ. ರೈತನಿಗೆ ಮಳೆ ಇಲ್ಲ ಅಂದರೂ ಕೂಡ ಸಂಕಷ್ಟ, ಇದ್ದರೂ ಕೂಡ ಸಂಕಷ್ಟ. ಆದರೆ ಈ ಅಕಾಲಿಕ ಮಳೆಯಿಂದ ಬಹಳಷ್ಟು ರೈತರಿಗೆ ಇಲ್ಲಿ ತೊಂದರೆ ಉಂಟಾಗಿ ನೋಡ್ತಿರ್ಬೋದು. ಕುಟುಂಬದ ಸದಸ್ಯರು ಕೂಡ ಪಾಪ ಇವತ್ತು ಅವರ ಆಕ್ರಂದನ ನೋಡೋಕ್ಕಾಗ್ತಿಲ್ಲ. ಹೆಣ್ಮಕ್ಳು ಪಾಪ ಏನು ಸಾಲ ಸೋಲ ಆ ಕಡೆಯಿಂದ ಈ ಕಡೆವರೆಗೂ 1.5 ಎಕರೆಯಲ್ಲಿ ಒಂದು ಬಿತ್ತನೆ ಬೀಜ ಕೂಡ ನಿಮ್ಗೆ ಸಿಗಲ್ಲ, ಆ ರೀತಿ ಎಲ್ಲ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೃಷಿ ಇಲಾಖೆ ಆಗಲಿ, ಯಾವುದೋ ಒಂದು ಈ ಅಕಾಲಿಕ ಮಳೆಯಿಂದ ಆದಂಥ ಒಂದು ವಿಕೋಪದಿಂದ ಆದಂಥ ಯಾವುದೋ ಒಂದು ಫಂಡಿಂದ ದಯವಿಟ್ಟು ಈ ಕುಟುಂಬಕ್ಕೆ ಆಸರೆ ಆಗಬೇಕಂತ ಈ ತಿಳಿಸ್ತಾ ಇದ್ವಿ. ರೈತ ಭಾಳಷ್ಟು ಸಂಕಟದಲ್ಲಿದ್ದಾನೆ. ರೈತರು ಆತ್ಮಹತ್ಯೆಗಳು ಇದೇ ರೀತಿ ಆಗ್ತಿರೋದು. ಏನು ಈ ಪ್ರಕೃತಿ ವಿಕೋಪದಿಂದ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ ಬಂಧುಗಳೇ. ಇದು ಗುಂಡ್ಲುಪೇಟೆ ತಾಲೂಕಿನ ಭೀಮನಬಿಡು ಗ್ರಾಮ.